ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಾನು ಮೆಂತೆ ಮತ್ತು ಪಾಲಕ್ ಪರೋಟ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ ನೋಡಿರಿ. ಇಲ್ಲಿ ಸ್ವಲ್ಪ ಮೆಂತೆ ಮತ್ತು ಸ್ವಲ್ಪ ಪಾಲಕ್ ತೊಗೊಂಡಿದ್ದೇನೆ ರೀ. ಪಾಲಕನ್ನು ಈಗ ನೀರು ಹಾಕಿ ಸಣ್ಣಗೆ ಕಟ್ ಮಾಡಿ ಕುದಿಯಕ್ಕೆ ಇಡ್ತೇನೆ ರೀ. ಅದ್ರ ಜೊತೆ ಈಗ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹವೀಜ ಕೊತ್ತಂಬರಿ ಬೀಜ ಅಂತೇವಲ್ಲ ರೀ, ಅದು ಉಳ್ಳಾಗಡ್ಡಿ ಒಂದು ಉಳ್ಳಾಗಡ್ಡಿ ತೊಗೊಂಡೇನಿ ರೀ. ಮತ್ತು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೇನೆ ರೀ. ಇಲ್ಲಿ ನೋಡಿರಿ, ಮ್ಯಾಲೆ ಹಿಟ್ಟಿನಾಗ ಹಾಕಕ್ಕೆ ಸಣ್ಣ ಸಣ್ಣಗೆ ಈಗ ಮೆಂತೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಜಾಸ್ತಿ ಅಂದ್ರೆ ಪಾಲಕ್ ಕುದಿಯಕ್ಕೆ ಇಡ್ತೇನೆ ರೀ. ಒಂದು ಸ್ವಲ್ಪ ಅಂದ್ರೆ ಮೆಂತೆ ಇದು ಮಾಡ್ತೇನೆ ರೀ. ಮ್ಯಾಲೆ ಹಿಟ್ಟಿನಾಗ ಮೆಂತೆ ಹಾಕ್ಕೊತೇನೆ ನೋಡಿರಿ. ಇದಕ್ಕೆ ನಾದು ಮುಂದೆ ಮೊಸರು ಬೇಕು ರೀ, ರುಚಿಗೆ ತಕ್ಕಷ್ಟು ಉಪ್ಪು ಬೇಕು. ಭಾಳ ರುಚಿಯಾಗಿರ್ತೈತಿ. ಎಲ್ಲರೂ ಒಮ್ಮೆ ಮಾಡ್ಕೊಂಡು ತಿನ್ಬೋದು ರೀ. ಮಕ್ಕಳೆಲ್ಲ ತಿನ್ನಂಗಿಲ್ಲಲ್ರಿ ಪಾಲಕ್ ಮೆಂತೆ ಹೀಗೆಲ್ಲ ಮಾಡಿಕೊಟ್ರೆ. ಇದೇ ಹಿಟ್ಟಿಂದ ನಾವು ಪುರಿನೂ ಮಾಡ್ಕೋಬೋದು ರೀ, ಚಪಾತಿನೂ ಮಾಡ್ಕೋಬೋದು. ಭಾಳ ರುಚಿಯಾಗಿರ್ತೈತಿ, ಡಬ್ಬಿಗೆ ಮತ್ತು ಅನುಕೂಲ ಆಗಿರ್ತೈತಿ. ಹಂಗಾರೆ ಇದು ಮೊದ್ಲಿಗೆ ನೀರು ಹಾಕಿ ಪಾಲಕ್ಕನ್ನು ಕುದಿಯಕ್ಕೆ ಇಡೋಣ ಬರ್ರಿ. ನೋಡಿರಿ, ಪಾಲಕ್ಕನ್ನು ಹಿಂಗೆ ಸಣ್ಣ ಕಟ್ ಮಾಡ್ಕೊಂಡೆ. ಭಾಳ ಏನು ಕಟ್ ಮಾಡೋದು ಬೇಡ್ರಿ, ಸಣ್ಣ ಸಣ್ಣ ಪೀಸ್ ನಡೀತದೆ. ಕುದಿಯೋದ್ರಿಂದ ಇಷ್ಟು ಕಟ್ ಮಾಡಿದೆ. ಆದರೆ ಸ್ವಲ್ಪ ನೋಡಿರಿ, ನಾನು ಒಂದು ಸ್ವಲ್ಪ ಇದು ಹಾಕ್ಕೊತೇನೆ, ಪಾಲಕ್ ಕಟ್ ಮಾಡಿದ್ದು ಹಾಕ್ಕೊತೇನೆ. ಆಮೇಲೆ ಸ್ವಲ್ಪ ಮೆಂತೆ ಹಾಕ್ಕೊತೇನೆ. ಮೆಂತೆ ಭಾಳ ಅದ್ರ ಕೈ ಹಾಕ್ತದೆ ನೋಡಿರಿ. ಒಂದು ಹಿಡಿ ಎಷ್ಟು ಹಾಕ್ಕೊತೇನೆ. ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನಲ್ರಿ, ಅದು ಹಿಟ್ಟಿನಾಗ ಸೇರಿಸ್ಕೊತೇನೆ. ಈಗ ಇದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಮತ್ತು ಹವೀಜ ಬೀಜ, ಸ್ವಲ್ಪ ಜೀರಿಗೆ ಎಲ್ಲ ಇದ್ರಾಗ ಸೇರಿಸ್ಕೊಂಡ್ಬಿಡ್ತೇನೆ ರೀ. ಸೇರಿಸ್ಕೊಂಡು ಒಂದೇ ಒಂದು ಗ್ಲಾಸಷ್ಟು ಭಾಳ ನೀರು ಹಾಕ್ಬಾರ್ದ್ರಿ, ಒಂದೇ ಗ್ಲಾಸಷ್ಟು ನೀರು ಹಾಕಬೇಕು ನೋಡಿರಿ. ಸ್ವಲ್ಪ ಜೀರಿಗೆ ಸೇರಿಸ್ಕೊಂಡ್ರಿ ನೋಡಿರಿ. ಒಂದು ಗ್ಲಾಸನ್ನು ಭಾಳ ಆಗ್ತದೆ ರೀ. ಒಂದು ತೆಳಕ್ಕಷ್ಟು ನೀರು ಹಾಕಬೇಕು. ಒಂದು ಸ್ವಲ್ಪ ಅಷ್ಟೇ ನೀರು ಹಾಕ್ಕೊತೀನಿ. ಕುದಿಲಿಕ್ಕೆ ತೆಳಗಾದ ನೀರು ಬಿಡ್ತದೆ, ಅದಕ್ಕೆ ಭಾಳಷ್ಟು ನೀರು ಹಾಕ್ಕೋಬೇಡ್ರಿ. ಒಂದು ಗ್ಲಾಸಿನಾಗ ಅರ್ಧ ಗ್ಲಾಸಿನಕ್ಕಿಂತ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು. ಯಾಕಂದ್ರೆ ಭಾಳ ಆತಂದ್ರೆ ಇದಾಗ್ತದೆ ರೀ. ಸ್ವಲ್ಪ ಕುದಿ ಪ್ರತಿಯಲ್ಲಿ ಹಾಕ್ಕೋಬೇಕು. ಆಮೇಲೆ ಅದು ಕುದಿ ತಾನೇ ನೀರು ಬಿಡ್ತದೆ. ಹಂಗಾರೆ ಇದನ್ನು ಕುದಿಯಾಕೆ ಇಡೋನು 5 ರಿಂದ 10 ನಿಮಿಷ. ಆಮೇಲೆ ತಣ್ಣಗಾದ್ಮೇಲೆ 6 ರಿಂದ ಮಿಕ್ಸರಿಗೆ ಹಾಕ್ಕೊಂಡ್ರಿ. ಬಿಸಿ ಇದ್ದಾಗ ದಯವಿಟ್ಟು ಯಾರು ಮಿಕ್ಸರಿಗೆ ಹಾಕಬೇಡ್ರಿ, ಮಖಕ್ಕೆ ಸಿಡಿತದೆ. ಈಗ ಇದನ್ನು 5 ರಿಂದ 10 ನಿಮಿಷ ಕುದಿಯಾಕೆ ಇಡ್ತೇನೆ ನೋಡಿರಿ. ಸಣ್ಣ ಉರಿ ಒಳಗೆ ಇಟ್ಕೋಬೋದು, ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡು ನಾವು ಇದನ್ನು ಸರಿಯಾಗಿ ಕುದಿಸ್ಕೋಬೇಕ್ರಿ. 5 ರಿಂದ 10 ನಿಮಿಷ ಕುದಿಸ್ಬೇಕು ನೋಡಿರಿ. 5 ರಿಂದ 10 ನಿಮಿಷ ಹೀಗೆ ಚೆನ್ನಾಗಿ ಕುದಿಸ್ಕೋಬೇಕ್ರಿ. ಆಮೇಲೆ ಇದನ್ನು ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು. ಇಲ್ಲಿ ನೋಡಿರಿ, ಹಿಟ್ಟು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕಟ್ ಮಾಡಿದಂಥ ಮೆಂತೆ ತೊಗೊಂಡಿದ್ದೀನಿ. ಆಮೇಲೆ ಮೊಸರು ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಸೇರಿಸ್ಕೊತೇನೆ ರೀ. ಆಮೇಲೆ ಅದನ್ನು ತಣ್ಣಗಾದ್ಮೇಲೆ ರುಬ್ಬಿ ಹಾಕ್ಕೊಂಡು ಹಿಟ್ಟನ್ನು ನಾದ್ಕೊತೇನೆ ರೀ. ಭಾಳ ಮೆತ್ತಗೆ ಸ್ಮೂತಾಗಿ ಭಾಳ ಚಲೋ ಇರ್ತಾವೆ ರೀ. ಮತ್ತು ಪಾಲಕ್ ಭಾಳ ಚಲೋ ರೀ ದೇಹಕ್ಕೆ. ಇದು ವಿಟಮಿನ್ B12 ಇದ್ರಾಗಿರ್ತೈತಿ. ಆಮೇಲೆ ಮೆಂತೆನೂ ಕೂಡ ಅಷ್ಟೇ ಹೇರಳವಾದಂಥ ವಿಟಮಿನ್ಸ್ಗಳು ಇರ್ತಾವೆ. ಅವನ್ನೆರಡು ಸೇರಿಸಿ ನಾವು ಈಗ ಪರೋಟ ಮಾಡ್ಕೊಂಡು ತಿಂದರೆ ಭಾಳ ರುಚಿಯಾಗಿರ್ತದೆ ನೋಡಿರಿ. 5 ರಿಂದ 10 ನಿಮಿಷ ತಣ್ಣಗಾದ್ಮೇಲೆ ಇದಕ್ಕೆ ಮಿಕ್ಸರಿಗೆ ಹಾಕ್ಕೊಂಡು ಸಣ್ಣ ಮಾಡ್ಕೊತೇನೆ ರೀ. ಈಗ ಭಾಳ ನೀರು ಹಾಕ್ಬಾರ್ದು ರೀ. 1 ರಿಂದ 2 ಚಮಚದಷ್ಟು ಸಾಕ್ರಿ ಇದಕ್ಕೆ, ಅದು ನೀರು ಬಿಡ್ತದೆ. ಇಲ್ಲಿ ನೋಡಿರಿ, ಮಿಕ್ಸರ್ನಾಗ ಸಣ್ಣಗೆ ಈ ಥರ ಇಟ್ಕೊಂಡ್ಬಂದು ಅದನ್ನ ಈಗ ಇದಕ್ಕೆ ಸೇರಿಸ್ತೇನೆ. ಇದಕ್ಕೆ ನೋಡಿರಿ, ಮೆಂತೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅವನ್ನ ಸೇರಿಸ್ತೇನೆ ರೀ. 1 ಕಪ್ ಮೊಸರು ಸೇರಿಸ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೇನೆ ರೀ. ಆಮೇಲೆ ರುಬ್ಬಿಟ್ಟಿದ್ದಂಥ ಪುದೀನ ಮತ್ತು ಮೆಂತೆ ಪೇಸ್ಟ್ ಹಾಕ್ಕೊತೇನೆ ರೀ. ನೀರೇನು ಭಾಳ ಬೇಕಾಗಿಲ್ಲ ರೀ. ಎಷ್ಟು ಮೊದಲು ಇದನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಿಡಿದ್ರೆ ಅಷ್ಟೇ ಮಾಡ್ಕೋಬೇಕ್ರಿ. ಇಲ್ಲಾಂದ್ರೆ ಇದರಲ್ಲೇ ನಾದಿ ಬಿಡ್ಬೇಕು. ಈಗ ಸರಿಯಾಗಿ ನಾನು ನಾದ್ಕೊಂಡು ಬರ್ತೇನೆ ಹಿಟ್ಟನ್ನು ನೋಡಿರಿ. ಚಪಾತಿ ಹಿಟ್ಟಿನ ಹದಕ್ಕೆ ನಾನು ಇದನ್ನು ನಾದ್ಕೊಂಡು ಇದ್ರಾಗ ನಾವು ಪುರಿನೂ ಮಾಡ್ಬೋದು ಮತ್ತು ಚಪಾತಿನೂ ಮಾಡ್ಬೋದು. ಭಾಳ ರುಚಿಯಾಗಿರ್ತಾವೆ. ಎಲ್ಲರೂ ನೀವು ಒಮ್ಮೆ ಮಾಡಿ ನೋಡಿರಿ. ರುಚಿಯಾದಂತಹ ಪಾಲಕ್ ಮೆಂತೆ ಚಪಾತಿ ಮತ್ತು ಪುರಿ ರೆಡಿ ಅದು. ನೀವು ಎಲ್ಲರೂ ಹಿಂಗೆ ಮಾಡ್ಕೊಂಡು ತಿನ್ನಿರಿ ಅಂತ ಹೇಳ್ತಾ, ಬಾಲಶಂಕರ್ ರೆಸಿಪೀಸ್ ನೋಡುತ್ತಿರುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಲೈಕ್ ಮಾಡಿರಿ. ಧನ್ಯವಾದಗಳು.